ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಡಿಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. 108 ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮೂಲಕವಾಗಿ ಆಚರಿಸಿರುವಂತಹದ್ದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ನಗರದ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ನೆರವೇರಿಸಲಾಗಿರ್ತಕ್ಕಂತಹದ್ದು. 108 ತೆಂಗಿನಕಾಯಿ ಈಡುಗಾಯಿ ಹೊಡೆಯುವ ಮೂಲಕ ಇದನ್ನು ಆಚರಣೆ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಯಲುವನಹಳ್ಳಿ ಎನ್ ರಮೇಶ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎನ್ ರಮೇಶ್ ನೇತೃತ್ವದಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಮುಂದಿನ 2 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಶುಭ ಹಾರೈಕೆಯನ್ನು ಮಾಡಿರುವಂಥದ್ದು ಅವರ ಬೆಂಬಲಿಗರು. ಪೂಜಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಡಿಸಿಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾರೆ. ಅವರ ಒಂದು ಚಾಕಚಕ್ಯತೆ ಸಂಘಟನೆಯನ್ನು ನೋಡಿ ಸಹಿಸಲಾಗದೆ ಅನೇಕವಾಗಿರ್ತಕ್ಕಂಥ ಏನು BJP ನಾಯಕರು ಅವರಿಗೆ ಇಲ್ಲ ಸಲ್ಲದ ಕಿರುಕುಳವನ್ನು ಕೊಟ್ಟರು. ಅದೆಲ್ಲವನ್ನ ಕೂಡ ಮೀರಿ ಈಗ ಸರ್ಕಾರ ರಚನೆ ಮಾಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಹೀಗಾಗಿ ಅವರ ಒಂದು ರಾಜಕೀಯ ಜೀವನ ಮತ್ತಷ್ಟು ಕೂಡ ಮೇಲ್ಸ್ತರಕ್ಕೆ ಏರಲಿ ಎನ್ನುವಂತಹದ್ದು ಅಭಿಮಾನಿಗಳ ಆಶಯ. ಹೀಗಾಗಿ ಸುಮಾರು 108 ತೆಂಗಿನಕಾಯಿ ಈಡುಗಾಯಿಗಳನ್ನು ಒಡೆಯುವ ಮೂಲಕವಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೇಗ ಅವರು ಜೈಲಿಂದ ಬಿಡುಗಡೆ ಆಗಬೇಕು. ಅವರು ನಿರಪರಾಧಿ. ಆದರೆ ಈಗ ನಮ್ಮ ನಾರಾಯಣ ಸಮ್ಮಣ್ಣವ್ರು ಹೇಳ್ದಂಗೆ ಅವರು ಶ್ರಮಪಟ್ಟು ಪಕ್ಷನ ಅಧಿಕಾರಕ್ಕೆ ತರ್ತಾರೆ ಅಂತನ್ನೋ ಹಿನ್ನೆಲೆಯಲ್ಲಿ ಆಮೇಲೆ ಹೊಟ್ಟೆ ಕಿಚ್ಚಿಗೆ BJPಯವರು ಅವ್ರನ್ನ ಅನೇಕ ಕೇಸ್ಗಳಾಕಿ ಇಡಿ ಕೇಸ್ಗಳು ಅದು ಇದು ಮಣ್ಣು ಮಸಿ BJPಯವ್ರು ಮಾಡ್ತಾ ಇರೋದೇ ಅದು ಕುತಂತ್ರದ ರಾಜಕಾರಣ. ಈಗ ಈ ಸಂದರ್ಭ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಹಿಳಾ ಮೀಸಲಾತಿ ಇದನ್ನ ನೆನಪು ಮಾಡ್ಕೋಬೇಕಾಗ್ತದೆ. ಮಹಿಳಾ ಮೀಸಲಾತಿ ಬಗ್ಗೆ 23ರಲ್ಲೇ ಆಗಿತ್ತು. ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಸೇರಿ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಆದರೆ ಅವತ್ತು ಜಾರಿಗೆ ತರಕ್ಕೆ ಇದೇ ಅಡ್ಗಾಲ ಹಾಕಿದ್ರು ಇದೇ BJPಯವರು. ಆದರೆ ಮೊನ್ನೆ ಪಂಚರಾಜ್ಯಗಳ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ಇವರು ಡಿಲಿಮಿಟೇಷನ್ ಅಡ್ಡ ತಂದರು. ನಾರ್ತಲ್ಲಿ 1:3 ಕ್ಷೇತ್ರಗಳು ಜಾಸ್ತಿ ಮಾಡ್ಕೊಂಡು, ಯಾಕಂದ್ರೆ ನಾರ್ತಲ್ಲೆಲ್ಲ ಒಂದೇ BJP ಸುಂಟರಗಾಳಿ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದನ್ನ ಅಡ್ಡ ಇಟ್ಕೊಂಡು ಅದ್ರ ಸಂಧಿಯಲ್ಲಿ ಮಹಿಳಾ ಮೀಸಲಾತಿಯನ್ನು ಕೇಳೋದು. ಇದು ಯಾವ ನ್ಯಾಯ ಸ್ವಾಮಿ? ಎರಡೂ ಸಪ್ರೇಟ್ ಸಬ್ಜೆಕ್ಟ್ ಇತ್ತು. ಕೇಳಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಅವರು ಅಡ್ಡಪಡಿಸಿದ್ರೆ ಅದಕ್ಕೆ ನಾವು ಒಪ್ಕೊಳ್ತೀವಿ. ಅವ್ರ ಮಹಿಳಾ ಮೀಸಲಾತಿಗೆ ನಮ್ದೇನು ಅಡ್ಡ ಇಲ್ಲ. ನಾವು ಕೂಡ ಅದ್ರ ಪರವಾಗಿದ್ದೀವಿ ಅನ್ನೋ ಮಾತನ್ನ ಕಾಂಗ್ರೆಸ್ ಸರ್ಕಾರದಲ್ಲೇ ಅದನ್ನ ಪ್ರಸ್ತಾವನೆ ಆಗಿತ್ತು. ಹಾಗಾಗಿ ಇವರು ಕುತಂತ್ರ ರಾಜಕಾರಣ, ಎಲ್ಲ ಕಡೆ ಕುತಂತ್ರನೇ. ಡಿಲಿಮಿಟೇಷನ್ ಅಡ್ಡ ಇಟ್ಕೊಂಡು ಅದ್ರ ಸಂಧಿಯಲ್ಲಿ ಇದು ಕೇಳಿದಾಗ ಡಿಲಿಮಿಟೇಷನ್ ವಿರೋಧ ಮಾಡಿ ಈ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ದಕ್ಷಿಣ ರಾಜ್ಯಗಳನ್ನ ಹಿಮ್ಮೆಟ್ಟಕ್ಕೆ, ದಕ್ಷಿಣ ರಾಜ್ಯಗಳನ್ನ ಕುಂಠಿತಗೊಳಿಸ್ಲಿಕ್ಕೆ ನೀವು ಉತ್ತರ ರಾಜ್ಯಗಳಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಈ ಕುತಂತ್ರ ಮಾಡ್ತಾ ಇದ್ದೀರಿ ಅಂತ ಅದಕ್ಕೆ ನಮ್ಮವರು ಒಪ್ಪಲೇ ಇಲ್ಲ. ನ್ಯಾಯಬದ್ಧವಾಗಿದೆ. ಹಾಗಾಗಿ ಈ ಹಿಂದೆ ಅವರು ಜೈಲಲ್ಲಿದ್ದಾಗ ಇದೇ ರೀತಿ ನಾವೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿ ಚೂರ್ಗಾಯಿ ಹಾಕಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದೆ. ನಾವಿಲ್ಲಿ ಪೂಜೆ ಮಾಡಿ ಚೂರ್ಗಾಯಿ ಹಾಕಿದ್ದು ಕರೆಕ್ಟಾಗಿ 1 ವಾರಕ್ಕೆ 7ನೇ ದಿವಸಕ್ಕೇನೆ ಅವರು ಜೈಲಿಂದ ಬಿಡುಗಡೆ ಆದರು. ಇದನ್ನು ನಾವು ನೆನಪು ಮಾಡಬೇಕಾಗಿತ್ತು.